ಹಾಡಲ್ಲಿ ಯಾರು ಹಾಡು ಹಾಡ್ತಿದ್ಯಾ? ನಾನು ಮಹಾಸಾಧ್ವಿ ಮಲ್ಲಮ್ಮ ಚಿತ್ರದಿಂದ ಶರಣೆಂಬೆ ಶಂಕರ ಚಿತ್ರ ಅವರ ಏನಿಷ್ಟ ಆಗುತ್ತೆ ಚಿತ್ರ ಅವರ ಹಾಡುಗಾರಿಕೆ ನಿಮಗೆ? ಫಸ್ಟ್ ಆಫ್ ಆಲ್ ಅವ್ರ ವಾಯ್ಸ್ ಆ್ಯಂಡ್ ರೇಂಜ್ ಅಂತೂ ತುಂಬ ಚೆನ್ನಾಗಿದೆ. ಸೊ ಎಲ್ಲ ಟೈಪ್ ಸಾಂಗ್ಸ್ನು ತುಂಬ ವರ್ಸಟೈಲ್ ಆಗಿ ಹಾಡ್ತಾರೆ. ಓಕೆ, ಆಲ್ ದಿ ಬೆಸ್ಟ್. ಚೆನ್ನಾಗಿ ಹಾಡು. ಶರಣೆಂಬೆನು ಶಂಕರ ನಿನ್ನ ನಾಮವೇ ಶುಭಕರ ಭಜಿಸುವೆನ ಶ್ರೀಕರ ನಿನ್ನ ಧ್ಯಾನವೇ ಸುಂದರ ಹೇ ಪಾಪನಾಶ ಪದವೇ ಪರೀಶ ಕಾಪಾಡುವುದು ಶರಣೆಂಬೆನು ಶಂಕರ ನಿನ್ನ ನಾಮವೇ ಶುಭಕರ. ಅಂಜಲಿ ಚೆನ್ನಾಗಿ ಹಾಡಿದೆ. ಆಮೇಲೆ ಇವತ್ತು ಭಕ್ತಿ ರಸ ಉಕ್ಕಿ ಎಲ್ಲ ಹರಿತಾ ಇದೆ, ಒಳ್ಳೆಯದು. ಮತ್ತು ಆ ಭಕ್ತಿ ರಸದ ಪ್ರಭಾವ ಎಂಬಂತೆ ಎಲ್ಲರೂ ಚೆನ್ನಾಗಿ ಹಾಡ್ತಾ ಇದ್ರಿ. ಆಮೇಲೆ ಇದು ಒಂಥರ ಖುಷಿ ಯಾಕಾಗ್ತಾ ಇದೆ ಅಂದರೆ ಎಷ್ಟೊಂದು ಈ ಒಂದು ಪ್ರಯಾಣದ ದಣಿವಿನ ನಂತರವೂ ಕೂಡ ಹೊಸದಾದಂತಹ ಒಂದು ಚೈತನ್ಯ ಕಾಣ್ತಾ ಇದೆ. ಇದೇ ರೀತಿ ಹಾಡು. ಅಂಜಲಿ ಚೆನ್ನಾಗಿತ್ತು. ಮತ್ತು ಕೊನೆಯ ಒಂದು ಆಲಾಪ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು. ಅದು ಬಿಟ್ಟರೆ ನಿನ್ನ ಕಂಠ ಭಾಳ ಚೆನ್ನಾಗಿದೆ. ಆಮೇಲೆ ರೆಂಡರಿಂಗ್ ಭಾಳ ಚೆನ್ನಾಗಿದೆ. ಅಂಜಲಿ, ನೀ ಚೆನ್ನಾಗಿ ಹಾಡಿಲ್ಲ ಅಂತ ಹೇಳಕ್ಕೆ ಆಗಲ್ಲ. ತುಂಬ ಚೆನ್ನಾಗಿ ಹಾಡಿದೀಯ, ವೆರಿ ನೈಸ್. ಇಷ್ಟು ದಿವಸ ನಾನು ಏನೇನೋ ಹೇಳ್ತಿದ್ದೆ ನಿಮ್ಮೆಲ್ಲರ ಬಗ್ಗೆ, ಎಸ್ಪೆಷಲಿ ಶ್ರುತಿ ಬಗ್ಗೆ. ಸೊ ಇವತ್ತಿನ ಸಂಚಿಕೆ ಈ ಕೇಳ್ತಾ ನನಗೆ ಅನಿಸ್ತಾ ಇದೆ ಎಲ್ಲೋ ನಿಮ್ಮೆಲ್ರಿಗೂ ಅದು ತಟ್ಟಿದೆ, ಎಲ್ಲ ನಾನು ಹೇಳಿರೋದು ನಾಟಿದೆ. ಯು ಹ್ಯಾವ್ ಇಂಪ್ರೂವ್. ಬಟ್ ಈ ಥರ ನೀವು ನಂಗೆ ಸರ್ಪ್ರೈಸ್ ಕೊಡ್ತೀರಾ ಅಂತ ಗೊತ್ತಿರಲಿಲ್ಲ. ಈ ಹಾಡು ನೀನು ಸಿಲೆಕ್ಟ್ ಮಾಡಬೇಕಾದ್ರೆ ನಿಮ್ಮ ಮನಸ್ಸಿಗೆ ಬರ್ತಾ ಅಥವಾ ಯಾರಾದರೂ ಗೈಡ್ ಮಾಡ್ತಾರೆ ಈ ಹಾಡು ತಗೋ? ಆ್ಯಕ್ಚುಲಿ ನಾನು ಈ ಸಾಂಗ್ ಕೇಳೇ ಇರಲಿಲ್ಲ. ನಮ್ಮ ಸಂಗೀತ ಮಾಸ್ಟರ್ ಹೇಳಿದ್ರು ನಿಮ್ಮ ವಾಟ್ಸಪ್ ಶೂಟ್ ಆಗೋಂಥ ಒಂದು ಸಾಂಗ್ ಇದೆ, ಕೇಳಿ ನೋಡು ಅಂತ ಹೇಳಿದ್ರು. ಓಕೆ. ಸೊ ಕೇಳಿದ ತಕ್ಷಣ ಇದನ್ನು ಬಿಡಬಾರ್ದು ಅಂತ ಸಿಕ್ಕಿದೆ ಸ್ವಲ್ಪ ತಗೊಂಡೆ. ವೆರಿ ನೈಸ್. ತುಂಬ ಎಫರ್ಟ್ಸ್ ಹಾಕಿರೋದು ಕಾಣಿಸುತ್ತೆ, ಗೊತ್ತಾಗುತ್ತೆ.